ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮ ಸಹನಾಸ್ ಕಿಚನ್. ಇಂದು ನಾವು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಒಂದು ಸೂಪರ್ ಟೇಸ್ಟಿ ರೆಸಿಪಿ ನೋಡೋಣ. ಮೊದಲಿಗೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಸಂಜೆ ತಿಂಡಿ ಸ್ನ್ಯಾಕ್ಸಿಗೆ ಮದ್ದೂರು ವಡೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಚಿರೋಟಿ ರವೆ, ಮೈದಾ ಹಿಟ್ಟು, ಶೇಂಗಾ ಬೀಜನ ಹುರಿದು ಪುಡಿ ಮಾಡಿಟ್ಕೋಬೇಕು. ಗೋಡಂಬಿ 10ರಿಂದ 15 ಪುಡಿ ಮಾಡಿಟ್ಕೋಬೇಕು, ಅದನ್ನು ಚೂರು ಮಾಡಿಟ್ಕೋಬೇಕು. ಮೆಣಸಿನಕಾಯಿನ ತರಿಯಾಗಿ ಮಾಡಿಟ್ಕೋಬೇಕು. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಶುಂಠಿ, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಒಂದು ಬೌಲ್ ತಗೊಂಡು ಈರುಳ್ಳಿನ 4ರಿಂದ 5 ಮೀಡಿಯಮ್ ಸೈಜು ಉದ್ದಕ್ಕೆ ತೆಳ್ಳಗೆ ನಾವು ಅದನ್ನು ಹೆಚ್ಚಿ ಇಟ್ಕೋಬೇಕು. ಈಗ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ 1 ಬೌಲು, ಅದೇ ಬೌಲಿನ ಅರ್ಧ ಅಳತೆ ಮೈದಾ ಹಿಟ್ಟು. ನಾವೇನು ಚಿರೋಟಿ ರವೆ ತೊಗೊಂಡಿರ್ತೀವಲ್ಲ 1 ಬೌಲು, ಅದರ ಅರ್ಧ ಬೌಲು ಮೈದಾ ಹಿಟ್ಟು. ಹಸಿ ಮೆಣಸಿನಕಾಯಿ ನಾವು ಹೆಚ್ಚಿಯಾರು ಹಾಕ್ಕೋಬೋದು ಸಣ್ಣಕ್ಕೆ, ಅಥವಾ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿಯಾಗಿ ಮಾಡಿ ಹಾಕ್ಕೋಬೇಕು. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕ ಖಾರ ತಿನ್ನೋರಾದರೆ. ಕರಿಬೇವನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಳೋದು. ಶೇಂಗಾ ಬೀಜ ನಾವೇನು ಹುರಿದು ಪುಡಿ ಮಾಡಿ ಅದನ್ನು ಅಷ್ಟೇ ತುಂಬ ಸಣ್ಣಕ್ಕೆ ಮಾಡೋಂಗಿಲ್ಲ, ತರಿಯಾಗಿ ಮಾಡಿ ಅದನ್ನು ಅರ್ಧ ಬೌಲ್ ಹಾಕ್ಕೋಬೇಕು. ಗೋಡಂಬಿ ಚೂರು ನಾವು ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೋಸ್ಕರ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕು. ಶುಂಠಿ 1 ಇಂಚು ತುರಿದು ಹಾಕಿರೋದು. ಜೀರಿಗೆ 2 ಸ್ಪೂನು, ಎಳ್ಳು 2 ಸ್ಪೂನು, ಕೊತ್ತಂಬರಿ ಸೊಪ್ಪು ಹೆಚ್ಚಿ ಸಣ್ಣಕ್ಕೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ಮದ್ದೂರು ವಡೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸೀಕ್ರೆಟು, ಎಣ್ಣೆನ ಬಿಸಿ ಮಾಡಿ 2 ಸ್ಪೂನು ಎಣ್ಣೆ ಹಾಕ್ಕೋಬೇಕು. 2 ಸ್ಪೂನು ಎಣ್ಣೆ. ಈಗ ಅದಿಷ್ಟು ಎಲ್ಲ ಸಾಮಾನುಗಳನ್ನ ಹಾಕ್ಬಿಟ್ಟು, ಈರುಳ್ಳಿಯಲ್ಲಿ ನೀರಿನಂಶ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಎಲ್ಲ ಒತ್ತಿ ಮಿಕ್ಸಿ ಮಾಡಬೇಕು ಚೆನ್ನಾಗಿ ಕೈಯಲ್ಲಿ. ಆದಷ್ಟು ಸ್ಮ್ಯಾಶ್ ಮಾಡ್ಕೊಳ್ತಾ ಈರುಳ್ಳಿ ಸ್ಮ್ಯಾಶ್ ಆಗುತ್ತವೆ, ಅದರಲ್ಲಿ ನೀರಿನಂಶ ಇರುತ್ತೆ ಈರುಳ್ಳಿಯಲ್ಲಿ. ಅದೇ ಮದ್ದೂರು ವಡೆಗೆ ನಾವು ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ಈರುಳ್ಳಿಯಲ್ಲಿರೋ ನೀರಿನ ಅಂಶದಿಂದಲೇ ಅದು ಕಲಿಸೋದು. ಹಾಗಾಗಿ ಆದಷ್ಟು ಒತ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಉಂಡೆ ಆಗಲ್ಲ, ಆಲ್ರೆಡಿ ಬರ್ತಾ ಹೋಗುತ್ತೆ ನೋಡಿರಿ. ನೀರು ಅಂಶ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ನೀವು ಎಷ್ಟು ಈರುಳ್ಳಿ ಒತ್ತಿ ಹಿಂಗಂತೀರೋ ಆ ಅಂಶ, ನೀರಿನ ಅಂಶ ಮೈದಾ ಹಿಟ್ಟು ಚಿರೋಟಿಗೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಅದು ಚಪಾತಿ ಹಿಟ್ಟಿಗೆ ಈಗ ನೋಡಿ ಉಂಡೆಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀರು ಭಾಳ ಕಡಿಮೆ ಇದಕ್ಕೆ ಉಪಯೋಗಿಸೋದು. 2ರಿಂದ 3 ಸ್ಪೂನು ನೀರನ್ನು ಚಿಮ್ಮಿಸ್ಕೊಳ್ತಾ ನಾವು ಅದನ್ನು ಕಲಿಸ್ಕೋಬೇಕು ಅಷ್ಟೇ. ಜಾಸ್ತಿ ನೀರು ಬೇಕಾಗೋದೇ ಇಲ್ಲ ಇದಕ್ಕೆ. ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಅದೇ ಇದ್ರದ್ದು ಸೀಕ್ರೆಟು. ಅದರಿಂದ ನೀರು ಇದಕ್ಕೆ ಹೆಚ್ಚಿಗೆ ಉಪಯೋಗಿಸೋದಿಲ್ಲ. ನೋಡಿ ಉಂಡೆಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ನೋಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ.
ಒಂದು ನಿಂಬೆ ಗಾತ್ರಕ್ಕೆ ಸೈಜಿಗೆ ತೊಗೊಂಡಿದ್ದೀನಿ ನಾನು. ಈ ರೀತಿ ನಿಂಬೆ ಗಾತ್ರದ್ದು ಸೈಜಿಗೆ ತೊಗೊಂಡು ಎಲ್ಲವನ್ನೂ ರೌಂಡ್ ಮಾಡಿಟ್ಕೊಳ್ಳೋಣ. ಇದು ರೌಂಡರ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಒಂದು ಹೋಳ್ಗೆ ಶೀಟ ಸಿಗುತ್ತೆ ಅಂಗಡಿಯಲ್ಲಿ ನಿಮಗೆ. ಇಲ್ಲ ನಿಮ್ಮ ಮನೆಯಲ್ಲಿ ಬಟರ್ ಪೇಪರು ಯಾವ್ದಾದ್ರು ಯೂಸ್ ಮಾಡ್ಬೋದು. ಬಾಳೆದೆಲೆ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿ, ಆರೋಗ್ಯಕ್ಕೂ ಒಳ್ಳೆಯದು. ಬಾಳೆದೆಲೆ ಇದ್ದರೆ ಬಾಳೆದೆಲೆಯಲ್ಲಿ ತಟ್ಕೋಬೋದು. ಇಲ್ಲ ಅನ್ನೋರು ಈ ರೀತಿ ಹೋಳ್ಗೆ ಶೀಟ್ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ಉಪಯೋಗಿಸ್ಕೋಬೋದು. ಎಣ್ಣೆ, ಈಗ ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಮೈದಾ ಹಿಟ್ಟೆ ಒಂದು ಸ್ವಲ್ಪ ಹಚ್ಕೊಂಡ್ರೆ ಸಾಕು. ಅಂಗೈಯಲ್ಲಿ ಪ್ರೆಸ್ ಮಾಡ್ತಾ ಒಂದು 2-3 ಸಲ ಪ್ರೆಸ್ ಮಾಡಿದರೆ ಸಾಕು. ಎಷ್ಟು ಚೆನ್ನಾಗಿ ರೌಂಡ್ ಬರುತ್ತೆ ನೋಡಿ. ನೋಡಿ ಇಷ್ಟು ದಪ್ಪ ಇರಬೇಕು. ಮದ್ದೂರು ವಡೆ ಯಾವಾಗಲೂ ದಪ್ಪನೇ ಇರುತ್ತೆ. ಆದಷ್ಟು ಅಂಗೈಯಲ್ಲಿ ಒಂದು 3-4 ಸಲ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ದಪ್ಪ ಸಾಕು. ಈಗ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಆಲ್ರೆಡಿ. ಎಣ್ಣೆ ಕಾದಿದೆ. ಒಂದೇ ಒಂದು ಹಾಕೋಣ. ಈಗ ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ. ಬಾಣಲಿಲಿ 2-3 ಹಾಕಿ ಒಂದೊಂದು ಸಲ ಮಾಡ್ಬೋದು. ನಾವು ಒಂದನ್ನೇ ಒಂದೊಂದು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ 2-3 ಒಂದು ಸಲ ಹಾಕಿ ನಾವು ಮಾಡ್ಬೋದು. ತುಂಬ ದೊಡ್ಡ ಬಾಣಲಿ ಇದ್ದರೆ 3 ಹಾಕಿ ಮಾಡ್ಬೋದು. ಇನ್ನು ಸುಲಭವಾಗಿ ಮಾಡಬೇಕು ಅಂದರೆ ನಾನು ಇದು ನಮ್ಮ ಮನೆಯಲ್ಲಿ ಶೇಂಗಾ ಸಿಪ್ಪೆ ಎಲ್ಲ ತೆಗಿಯೋದಕ್ಕೆ ಸಿಪ್ಪೆ ತೆಗಿಯೋಕ್ಕೆ ಇಟ್ಕೊಂಡಿರೋದ್ರಲ್ಲಿ ಪ್ರೆಸ್ ಮಾಡ್ಬೋದು ಈಸಿಯಾಗಿ. ಈ ರೀತಿ ನೀವು ಮನೆಯಲ್ಲಿ ಯಾವ್ದಾದ್ರು ವಸ್ತು ಇದು ರೌಂಡ್ ಶೇಪಲ್ಲಿ ಇರ್ತಲ್ಲ, ಅದಕ್ಕೆ ನಿಮಗೆ ಅದನ್ನು ಮಾಡಿ ತೋರಿಸಿದೆ. ಈಗ ನೋಡಿ, ಮದ್ದೂರು ವಡೆ ಹಾಕಿದ ತಕ್ಷಣ ನೀವು ತಿರುವು ಹಾಕಬಾರ್ದು. ಯಾಕೆಂದರೆ ಅದು ಎಣ್ಣೆಯಲ್ಲಿ ಕದಡ್ಕೊಳ್ಳುತ್ತೆ. ನಾವು ಆದಷ್ಟು 5-10 ನಿಮಿಷ ಬಿಡಬೇಕು. ಆದಷ್ಟು ಲೈಟ್ ಹಿಟ್ಟಿಗೆ ನಾವು ಮದ್ದೂರು ವಡೆ ಕರ್ಕೋಬೇಕು. ಇಲ್ಲ ಬರೀ ಮೇಲೆ ಅದು ಕರ್ಕೊಂಡಿರುತ್ತೆ, ಒಳಗೆ ಮೆತ್ತಗಿರುತ್ತೆ. ಆದಷ್ಟು ಇದು ಪೇಷನ್ಸ್ ಏನಂತಂದರೆ ಸೀಕ್ರೆಟು, ಲೈಟ್ ಹೀಟಿಗೆ ಕರಿಬೇಕು. ಆವಾಗ ಇದು ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟು ತುಂಬ ಎನ್ಹಾನ್ಸ್ ಆಗಿ ಬರುತ್ತೆ ನೋಡಿ. ಇದ್ರ ಸೀಕ್ರೆಟ್ ಇದೆ. ಮದ್ದೂರು ವಡೆ ಸ್ಪೆಷಲ್ಲು ನೀವು ಕರಿಯೋದ್ರಲ್ಲೇ ಇರೋದು. ಲೈಟ್ ಹೀಟಿಗೆ ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೀವು ಲೈಟ್ ಹೀಟಿಗೆ ಕರೆದಾಗ ಈ ಕಲರ್ ಬರುತ್ತೆ. ಮದ್ದೂರು ವಡೆ ರೆಡಿ ಆಯಿತು ನೋಡಿ. ಸವಿಯಲು ಮದ್ದೂರು ವಡೆ ರೆಡಿ. ಮದ್ದೂರು ವಡೆ ಕರ್ನಾಟಕದ ಮನೆಮಾತಾದ ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಒಂದಾಗಿದೆ. ಚಹಾ ಅಥವಾ ಕಾಫಿ ಒಂದಿಗೆ ಸವಿದರೆ ಇನ್ನಷ್ಟು ರುಚಿಯಾಗಿರುತ್ತದೆ. ಮದ್ದೂರು ವಡೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.